ರೌಡಿ ಶೀಟರ್ ಬಿಕ್ಲು ಶಿವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ಈ ನೋಟಿಸ್ ಅನ್ನ ಕೊಡಲಾಗಿರೋದು. ಖುದ್ದು ಭೈರತಿ ಬಸವರಾಜ್ ಮನೆಗೆ ತೆರಳಿ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಅವರ ಪುತ್ರ ಈ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ದಾರೆ. 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರ ಮನೆಗೆ ತೆರಳಿ ಪೊಲೀಸರಿಂದ ಈ ನೋಟಿಸ್ ಅನ್ನ ಕೊಡುವಂತಹ ಕೆಲಸ ಆಗಿದೆ. ಇನ್ನು 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನು ಸಹ ನೀಡಲಾಗಿದೆ. ಬಂಧನದ ಭೀತಿಯಲ್ಲಿ ಸದ್ಯ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಇದ್ದಾರೆ. ಈ ನೋಟಿಸ್ ಅನ್ನ ಭೈರತಿ ಬಸವರಾಜ್ ಅವರ ಪುತ್ರ ಸ್ವೀಕಾರ ಮಾಡಿದ್ದಾರೆ. ಖುದ್ದು ಅವರ ಮನೆಗೆ ತೆರಳಿ ಪೊಲೀಸರು ನೋಟಿಸ್ ಅನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. 2 ದಿನಗಳಲ್ಲಿ ವಿಚಾರಣೆಗೆ ಬರಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತವರ ಟೀಮ್ ಭೈರತಿಯಲ್ಲಿರುವ ಮಾಜಿ ಸಚಿವ ಭೈರತಿ ಬಸವರಾಜು ಅವರ ನಿವಾಸ ಇದು. ಸಂಜೆ ವೇಳೆಗೆ ಈ ಒಂದು ನಿವಾಸಕ್ಕೆ ಆಗಮಿಸಿ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಲಾಗಿದೆ. ಕಾಲಿಂಗ್ ಬೆಲ್ಲನ್ನು ಮಾಡ್ತಾರೆ. ಅದಾದ ಬಳಿಕ ಬಸವರಾಜು ಅವರ ಪುತ್ರ ನೀರಜ್ ಗೇಟ್ ಬಳಿ ಬರ್ತಾರೆ ಮತ್ತು ಅವರಿಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟು 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ ಅಂತೇಳಿ ಸೂಚನೆಯನ್ನು ಕೊಟ್ಟು ಹೊರಡ್ತಾರೆ. ಈಗಾಗಲೇ ಭೈರತಿ ಬಸವರಾಜು ಮೇಲೆ FIR ಆದ ಬಳಿಕ ಬಸವರಾಜು ಅವರು ನನಗೂ ಕೂಡ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋ ಮಟ್ಟಿಗೆ ಹೇಳಿದರು. ಅದಾದ ಬಳಿಕ ಯವನ ಆರೋಪಿಯಾದಂತಹ ಜಗ್ಗನ ಜೊತೆ ಸಾಕಷ್ಟು ಒಡನಾಟವಿರುವಂತಹ ಫೋಟೋಗಳು ಕೂಡ ಹರಿದಾಡಿದ್ವು. ಇದೀಗ ಬಸವರಾಜು ಯಾವಾಗ FIR ದಾಖಲಾಯಿತೋ ಅದಾದ ಬಳಿಕ ಹೈಕೋರ್ಟ್ ಮೊರೆಯನ್ನು ಕೂಡ ರಕ್ಷಣೆ ಕೋರಿ ಹೋಗಿದ್ದರು. ಇದೀಗ ಮತ್ತೆ ಬಂಧನ ಭೀತಿ ಅವರಿಗೆ ಕಾಡ್ತಿದೆ. ಹೀಗಾಗಿ ಅವರ ಮೊಬೈಲ್ ನಾಟ್ ರೀಚಬಲ್ ಬರ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಮೊಬೈಲ್ಗೆ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಲಾಗಿತ್ತು ಮತ್ತು ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಮನೆಗೆ ಬಂದು ನೋಟಿಸ್ ಕೊಡುವ ಕೆಲಸವನ್ನು ಮಾಡಲಾಗಿದೆ. ವಿಚಾರಣೆಗೆ 2 ದಿನಗಳ ಒಳಗಾಗಿ ತನಿಖಾಧಿಕಾರಿ ACP ಮುಂದೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸೂಚನೆಯನ್ನು ಕೊಟ್ಟು ಇನ್ಸ್ಪೆಕ್ಟರ್ ತೆರಳಿದ್ದಾರೆ. ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ನೋಡಬೇಕು. ಇದೀಗ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರವೇನು, ಇವರ ರೋಲ್ ಏನು, ಮತ್ತು ಜಗ್ಗ ಅಂಡ್ ಟೀಮ್ನ ಜೊತೆ ಇವ್ರನ್ನ ಒಡನಾಟವೇನು, ಇವರಿಂದ ಏನಾದರೂ ಮಾಹಿತಿ ಇತ್ತ, ಕೊಲೆಗೆ ಸುಪಾರಿಯನ್ನು ನೀಡಲಾಗಿತ್ತು, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ವಿಚಾರಣೆಯನ್ನು ನಡೆಸಬೇಕು, ತನಿಖೆಯನ್ನು ನಡೆಸಬೇಕು. ಈ ಕಾರಣಕ್ಕಾಗಿಯೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಬುಲಾವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಿಡ್ಡಾ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.